ಹಾಯ್ ಫ್ರೆಂಡ್ಸ್, ನಾನಿವತ್ತು ವಿದ್ಯಾಪೀಠ ಸರ್ಕಲ್ ಹತ್ರನೇ ಇರುವಂತ ಸೋಮು ಚಿಕನ್ ಕಬಾಬ್ ಸೆಂಟರ್ ಬಂದಿದ್ದೆ. ಇವರು ಇಲ್ಲಿ 3 ತರ ಕಾಂಬೋ ಇದೆ ಅಂತ ಹೇಳಿದ್ರು. ಎಗ್ ರೈಸ್ ಕಾಂಬೋ, ಚಿಕನ್ ರೈಸ್ ಕಾಂಬೋ ಹಾಗೂ ಲಿವರ್ ರೈಸ್ ಕಾಂಬೋ ಮತ್ತೆ ಕಬಾಬು. ನಾನು ಇಲ್ಲಿ ತಗೊಂಡಿದ್ದು ಎಗ್ ರೈಸ್ ಕಾಂಬೋ. ಸೊ ಎಗ್ ರೈಸ್ ಕಾಂಬೋ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಗ್ ರೈಸ್ ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ತರ ಟೇಸ್ಟಿಂಗ್ ಪೌಡರ್ ಏನು ಹಾಕ್ತಾನೆ ನಮ್ಮ ಕಣ್ಣೆದುರುಗಡೆನೆ ಎಗ್ ರೈಸ್ ನ ರೆಡಿ ಮಾಡಿದ್ರು. ಹಂಗೇನೆ ಕಬಾಬು ಅಷ್ಟೇನೆ, ಯಾವುದೇ ತರದ ಪ್ರಿಸರ್ವೇಟಿವ್ಸ್ ಹಾಗೂ ಕಲರ್ ಇಲ್ದಂತಾನೆ ನಮ್ಮ ಎದುರುಗಡೆನೆ ಕಬಾಬು ಹಾಗೂ ಎಗ್ ರೈಸ್ ನ ರೆಡಿ ಮಾಡಿ ನಿಮ್ ಕಣ್ ಮುಂದ್ಗಡೆನೆ ಕೊಡ್ತಾರೆ. ನನಗೆ ಒಂದು ಎಗ್ ರೈಸ್ ಕಾಂಬೋ 120 ರೂಪಾಯಿ ಕಾಂಬೋ ಇದೆಯಲ್ಲ, ಆ ಕಾಂಬೋ ಕೊಡಿ ಅಣ್ಣ. ಎಗ್ ರೈಸ್ ಬರುತ್ತೆ, ಆಮೇಲೆ ಕಬಾಬ್ ಬರುತ್ತೆ, ಏನೋ ಬರುತ್ತೆ. ನಾನು ತಗೊಂಡಿದ್ದು ಎಗ್ ರೈಸ್ ಕಾಂಬೋ. ನನಗಂತೂ 120 ರೂಪಾಯಿ ವರ್ತ್ ಅನ್ನಿಸ್ತು. ನನಗದ್ರಲ್ಲಿ ಕಬಾಬು ಮತ್ತೆ ಎಗ್ ಚಿಲ್ಲಿ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇವ್ರು ಮಾಡ್ತಿರೋದು ಬಂದು ಲಿವರ್ ರೈಸು. ನೀವು ಇಲ್ಲಿ ಯಾವುದೇ ತರದ ರೈಸ್ ಕಾಂಬೋನಾದ್ರು ತಗೊಳ್ಳಿ ಅಥವಾ ರೈಸ್ ಆದ್ರೂ ತಗೊಳ್ಳಿ, ನಿಮ್ ಕಣ್ಣೆದುರುಗಡೆನೆ ಮಾಡ್ಕೊಡ್ತಾರೆ. ನನಗೆ ಇವ್ರ ಹತ್ರ ಇಷ್ಟ ಆಗಿದ್ದು ಅಂದ್ರೆ ಅದೇನೆ. ನೀವೇನಾದ್ರೂ ಸುತ್ತಮುತ್ತವರಾಗಿದ್ದು ಇಲ್ಲಿ ನೀವೇನಾದ್ರು ತಿಂದಿದ್ರೆ ಅಥವಾ ನೀವೇನಾದ್ರೂ ಇವಾಗ ಈ ವಿಡಿಯೋ ನೋಡೋದ್ಮೇಲೆ ತಿಂದ್ರೆ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಇದು ಬಂದು ಲಿವರ್ ರೈಸ್ ಕಾಂಬೋ ಅಂತ. ಓಕೆ, ಲಿವರ್ ರೈಸ್ ಬರುತ್ತೆ, ಕಬಾಬ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ. ಇದು ಬಂದು ಲಿವರ್ ರೈಸ್ ಕಾಂಬೋ. ಇವರು ಇವಾಗ ತಯಾರಿಸ್ತಿರೋದು ಚಿಕನ್ ರೈಸ್ ಕಾಂಬೋ. ಇವ್ರ ಹತ್ರ ಚಿಕನ್ ರೈಸ್ ಕಾಂಬೋನೇ ಇವರ ಸ್ಪೆಷಲ್ಲು. ಸರ್ ಇದು ಬಂದು ಚಿಕನ್ ರೈಸ್ ಕಾಂಬೋ ಅಂತ. ಚಿಕನ್ ರೈಸ್ ಬರುತ್ತೆ, ಕಬಾಬ್ ಮಸಾಲ ಬರುತ್ತೆ,